ನಮಸ್ಕಾರ ಎಲ್ಲರಿಗೂ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಆ, ನಾನು ಚಿಕ್ಕಮಗಳೂರು ಸುತ್ತಮುತ್ತ ಇರುವಂಥ ಕೆಲವು ಹೊಯ್ಸಳ ದೇವಸ್ಥಾನಗಳನ್ನ ನೋಡೋದಕ್ಕೆ ಅಂತ ಬಂದಿದ್ದೀನಿ. ಸೊ ಬಂದಿದ್ದಾಗ ಒಂದು ದೇವಸ್ಥಾನ ಬೀಕನಹಳ್ಳಿ ಅಂತ. ಈ ಬೀಕನಹಳ್ಳಿಯಲ್ಲಿ ಮಲ್ಲೇಶ್ವರ ಮತ್ತು ಕಲ್ಲೇಶ್ವರ ಅನ್ನೋ ಎರಡು ದೇವಸ್ಥಾನಗಳಿದೆ. ಹಾಗೆ ಇಲ್ಲಿ ಕೆಲವು ಸ್ಮಾರಕಗಳನ್ನು ಕೂಡ ನೋಡೋಣ ಅಂತ ಬಂದೆ. ನೋಡಿ ಎಷ್ಟು ಅದ್ಭುತವಾಗಿದ್ದಾವೆ ಇಲ್ಲಿನ ಸ್ಮಾರಕಗಳು, ಇಲ್ಲಿನ ಇತಿಹಾಸ ಮತ್ತು ಈ ಊರಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಂಥ ಒಬ್ಬ ವೀರನ ಕತೆ. ಸೊ ಇದನ್ನೆಲ್ಲ ಈ ವಿಡಿಯೋದಲ್ಲಿ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನೀವು ಅಲ್ಲಿ ನೋಡ್ತಾ ಇರೋದು ಎರಡು ದೇವಸ್ಥಾನ ಈಗ ಜೀರ್ಣೋದ್ಧಾರ ಆಗಿರುವಂಥದ್ದು. ಅದು ಕಲ್ಲೇಶ್ವರ ಮತ್ತು ಮಲ್ಲೇಶ್ವರ ಅನ್ನೋ ಎರಡು ದೇವಸ್ಥಾನಗಳು. ಸೊ ಇತ್ತೀಚೆಗಷ್ಟೇ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದಾರೆ. ಆ ದೇವಸ್ಥಾನ ಕೂಡ ನೋಡೋಣ ಯಾವ ಥರ ಇದೆ ಅಂತ. ಅಂದರೆ ದೇವಸ್ಥಾನದ ಹಿಂಭಾಗದಲ್ಲಿ ಕಾಂಪೌಂಡ್ ಪಕ್ಕ ಒಂದು ಚಿಕ್ಕದಾಗಿ ಒಂದು ಶೆಡ್ಡನ್ನು ಕಟ್ಟಿ ಅಲ್ಲಿ ಸ್ವಲ್ಪ ಶಿಲ್ಪಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಶಿಲ್ಪಗಳು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಒಂದೊಂದು ಶಿಲ್ಪ ಕೂಡ ಒಂದೊಂದು ಏನೋ ವೈಭವವನ್ನು ಸಾರಿ ಹೇಳ್ತಾ ಇದೆ ಸ್ನೇಹಿತರೆ. ಸೊ ಇಲ್ಲಿನ ಶಿಲ್ಪಗಳನ್ನು ನಾವು ಪರಿಚಯ ಮಾಡ್ಕೊಳ್ಳೋಣ. ಹಾಗೆ ನೋಡಿ, ಇಲ್ಲಿನ ಗ್ರಾಮಸ್ಥರು ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ. ಮತ್ತು ವಿಶೇಷವಾಗಿ ನಂಗೆ ಖುಷಿಯಾಗಿದ್ದು ಮಕ್ಕಳು. ಈ ಮಕ್ಕಳೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಕುತೂಹಲವಾಗಿ ವಿಷಯನ ತಿಳ್ಕೊಂಡ್ರು ಅಂದರೆ ಇಂಥ ಮಕ್ಕಳು ಇರಬೇಕನ್ನಿಸುತ್ತೆ. ಯಾಕಂದರೆ ಇವಾಗಿನ ಯುವ ಪೀಳಿಗೆ ಈ ಮೊಬೈಲಿಂದ ಬಿದ್ದು ಎಲ್ಲ ಏನೂ ಬೇಕಾಗಿಲ್ಲ ಅವರಿಗೆ. ಸೊ ಅಂಥ ಪರಿಸ್ಥಿತಿ ಇದೆ. ಮಕ್ಕಳು ಎಷ್ಟು ಚೆನ್ನಾಗಿ ಕೇಳಿಸ್ಕೊಂಡ್ರು ಅಂದರೆ ಅವ್ರು ಇನ್ನೊಬ್ರಿಗೆ ಹೇಳೋ ಥರ ಆಗಬೇಕು. ನೋಡಿ, ಇಲ್ಲಿರುವಂಥ ಶಿಲ್ಪಗಳನ್ನು ಒಂದೊಂದೇ ಶಿಲ್ಪಗಳನ್ನು ನೋಡ್ಕೊಂಡು ಹೋಗೋಣ. ನೋಡಿ, ಇಲ್ಲಿರುವಂಥದ್ದು ಮಹಿಷಾಸುರ ಮರ್ದಿನಿ. ಸುಮಾರು ಒಂದು 4.5 ಅಡಿ ಎತ್ತರ ಇರುವಂಥ ಮೂರ್ತಿ ಇದು. ಅದೇ ಇಲ್ಲಿರುವಂಥ ಎಲ್ಲ ಮೂರ್ತಿಗಳು ಕೂಡ ಭಗ್ನ ಆಗಿದ್ದಾವೆ. ನೋಡಿ, ಕೈಗಳಲ್ಲಿ ಇಟ್ಕೊಂಡಿರುವಂಥ ಆಯುಧಗಳು ಮುರಿದೋಗಿದ್ದಾವೆ. ನೋಡಿ, ಇಲ್ಲೂ ಕೂಡ ಒಂದೊಂದು ಮುರಿದೋಗಿದೆ. ನೋಡಿ, ಇಲ್ಲಿ ಈ ಪೀಠದಲ್ಲಿ ನಮಗೆ ಸಿಂಹದ ಒಂದು ಲಾಂಛನ ಇರುತ್ತೆ. ಸೊ ಇಲ್ಲಿ ಮೇಲ್ಭಾಗದಲ್ಲಿ ನೋಡಿ, ಚಾಮುಂಡಿಯ ಅಥವಾ ಮಹಿಷಾಸುರ ಮರ್ದಿನಿಯ ವಾಹನ ಸಿಂಹ. ಆ ಸಿಂಹದ ಪಕ್ಕದಲ್ಲಿ ಕೋಣ ಮಹಿಷ ಅದ್ರ ಒಳಗಡೆಯಿಂದ ಬರ್ತಾ ಇದ್ದಾನೆ. ನೋಡಿ, ಅದು ಒಳಗಡೆಯಿಂದ ಎಮರ್ಜ್ ಆಗ್ತಾ ಇರೋ ಈ ಮಹಿಷಾಸುರ. ಆ ಮಹಿಷಾಸುರನ್ನ ಸಂಹಾರ ಮಾಡ್ತಾ ಇರೋವಂಥದ್ದು. ಸೊ ಇಲ್ಲಿ ಒಂದು ಕೈ ಇದೆ. ಈ ಕೈಯಿಂದ ನೇರವಾಗಿ ತ್ರಿಶೂಲ ಇಲ್ಲಿ ಬರಬೇಕಾಗಿತ್ತು, ಇಲ್ಲಿ ಹೊಟ್ಟೆಗೆ. ಅದು ಒಡೆದೋಗಿದೆ. ಆ ತ್ರಿಶೂಲ ಕಟ್ಟಾಗಿದೆ. ಸೊ ಇದು ಮಹಿಷಾಸುರ ಮರ್ದಿನಿ ಅಥವಾ ಚಾಮುಂಡಿಯ ಒಂದು ಮೂರ್ತಿ. ಹಾಗೆ ಇದ್ರ ಪಕ್ಕ ಬಂದರೆ ನಾವು ಇಲ್ಲಿ ಕೇಶವನ ಒಂದು ಮೂರ್ತಿ ಇದೆ. ಸೊ ಇದನ್ನ 4 ಕೈಗಳಲ್ಲಿ ಇಟ್ಕೊಂಡಿರೋ ಆಯುಧಗಳು ಹೊಟ್ಟೋಗಿದ್ದಾವೆ. ಅದನ್ನು ಕೇಶವ ಅಂತ ನಾನು ಹೇಗೆ ಐಡೆಂಟಿಫೈ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿ ಕೇಶವ ಅಂದರೆ ಎಡಗೈಲಿ ಗದೆ ಇರಬೇಕು. ನೋಡಿ, ಇಲ್ಲಿ ಗದೆ ಈ ಕೈ ಮುರಿದೋಗಿದೆ. ಇಲ್ಲಿ ಗದೆಗೆ ಸಪೋರ್ಟಿಂಗ್ ಆಗಿ ನಮಗೆ ಇಲ್ಲಿ ಮಾರ್ಕಿಂಗ್ ಇದೆ. ಸೊ ಅದರಿಂದ ನಾವು ಇದನ್ನು ಕೇಶವ ಅಂತ ಹೇಳ್ಬಹುದು ಊಹೆ ಮೇಲೆ. ಬಟ್ ಆದರೆ ನಮಗೆ ಇಲ್ಲಿ ಲಕ್ಷಣಗಳು ಪೂರ್ತಿಯಾಗಿ ಗೊತ್ತಾಗೋದಿಲ್ಲ. ಸೊ ಈ ಕೈಗಳಲ್ಲಿ ಪದ್ಮ, ಶಂಖ, ಚಕ್ರ ಮತ್ತು ಗದೆ ಇಟ್ಕೊಂಡಿರೋಂಥ ಕೇಶವನ ಮೂರ್ತಿ ಆಗಿತ್ತಿದು. ಸೊ ಇಲ್ಲಿ ಪೀಠದಲ್ಲಿ ನಾವು ಗರುಡನ ಒಂದು ಚಿಹ್ನೆಯನ್ನು ಕೂಡ ನೋಡ್ತೀವಿ. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಮೂರ್ತಿ. ಶ್ರೀದೇವಿ ಮತ್ತು ಭೂದೇವಿ ಇದ್ದಾರೆ ಕಾಲ್ ಕಡೆ. ಮತ್ತು ಈ ವೈಜಯಂತಿ ಹಾರ ಮತ್ತು ವಸ್ತ್ರ ಮತ್ತು ಕಂಠಿಹಾರ ಮತ್ತು ಕಿವಿಗೆ ಹಾಕ್ಕೊಂಡಿರುವಂಥ ಮಕರ ಕುಂಡಲ. ನೋಡಿ, ಮಕರ ಅಂದರೆ ನಾವು ಕುಂಡಲ ಅಂತ ಹೇಳ್ತೀವಲ್ಲ ಓಲೆ, ಅದರಲ್ಲಿ ಮೊಸಳೆಯನ್ನು ಕೂಡ ನೋಡ್ಬೋದು. ಅದಕ್ಕೆ ನಾವು ಇದನ್ನು ಮಕರ ಅಂತ ಹೇಳ್ತೀವಿ, ಮಕರ ಕುಂಡಲ. ಶಿವನಿಗಾದರೆ ಸರ್ಪಕುಂಡಲ ಇರುತ್ತೆ, ವಿಷ್ಣುವಿಗೆ ಮಕರ ಕುಂಡಲ. ಮತ್ತು ಕಿರೀಟದಲ್ಲಿರುವಂಥ ಮಣಿಗಳು, ವಜ್ರಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದ್ಭುತವಾಗಿದೆ. ಮತ್ತು ಇದು ಮಕರ ತೋರಣ. ಮಕರ ತೋರಣದಲ್ಲಿ ನಾವು ವಿಷ್ಣು ದಶಾವತಾರಗಳನ್ನು ನೋಡ್ತೇವೆ. ದಶಾವತಾರದಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಬುದ್ಧ ಮತ್ತು ಕಲ್ಕಿ. ಸೊ ಈ ರೀತಿಯಾಗಿ ಒಟ್ಟು ದಶಾವತಾರದ ಕೆತ್ತನೆಗಳನ್ನು ಕೂಡ ನಾವು ಈ ಒಂದು ಶಿಲ್ಪದಲ್ಲಿ ಗಮನಿಸ್ಬೋದು. ಹಾಗೆ ಇಲ್ಲಿ ಒಂದು ಪಾದದ ಕೆತ್ತನೆ ಕೂಡ ಇದೆ. ಇದು ಭೈರವ ಪಾದ ಅನ್ನೋದಕ್ಕಿಂತ ಪಾದ ಅಂತ ನಾವು ಹೇಳಬಹುದು. ಸೊ ಹಾಗೆ ಇಲ್ಲಿ ಸೂರ್ಯನ ಒಂದು ಮೂರ್ತಿ ಇದೆ. ಬಹುಶಃ ಇದೇನಾದ್ರು ಸುಸ್ಥಿತಿನಲ್ಲಿ ಇದ್ದಿದ್ದರೆ ಹೊಯ್ಸಳರ ಕಾಲದಲ್ಲಿ ಕೆತ್ತನೆ ಆಗಿದ್ದ ದೊಡ್ಡ ದೊಡ್ಡ ಸೂರ್ಯನ ವಿಗ್ರಹಗಳಲ್ಲಿ ಇದು ಕೂಡ ಒಂದು ಆಗ್ತಾ ಇತ್ತು. ದುರದೃಷ್ಟವಶಾತ್ ಇಲ್ಲಿ ಮೇಲ್ಭಾಗದಲ್ಲಿ ಮಕರ ತೋರಣ ಮುರಿದೋಗಿದೆ. ಮತ್ತು ಕಮಲ ಇಟ್ಕೊಂಡಿದ್ದು 2 ಕೈಗಳು ಕೂಡ ಒಡೆದೋಗಿದ್ದಾವೆ. ಅದೇ ಅದೃಷ್ಟವಶಾತ್ ಇಲ್ಲಿ ಪೀಠದಲ್ಲಿ ನಾವು 7 ಕುದುರೆಗಳನ್ನು ಸ್ಪಷ್ಟವಾಗಿ ಗಮನಿಸ್ಬೋದು. ಸೊ ಇದು ಸೂರ್ಯನ ಒಂದು ವಿಗ್ರಹ. ಸೊ ಸೂರ್ಯನ ವಿಗ್ರಹ ಪಕ್ಕದಲ್ಲೇ ಬಹಳ 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 ಅಪರೂಪವಾಗಿ ಒಂದು ಮೂರ್ತಿಯನ್ನು ನಾನಿಲ್ಲಿ ಗಮನಿಸ್ತಾ ಇದ್ದೀನಿ. ಇದು ನೋಡಿ, ಕೈಯಲ್ಲಿ ಪರಶು ಹಿಡ್ಕೊಂಡು ಇನ್ನು ಅಂಜಲಿಬದ್ಧವಾಗಿ ನಿಂತಿರೋವಂಥದ್ದು. ಬಟ್ ಆ ಕೈಗಳು ಹಸ್ತ ತುಂಡಾಗಿದೆ. ಇದು ಪರಶು. ಸೊ ಹಿಡ್ಕೊಂಡಿರೋದ್ರಿಂದ ಇದು ಪರಶುರಾಮ ಅಂತಲೇ ನಾವು ಹೇಳ್ಬಹುದು, ಏನೋ ಗೊತ್ತಾಗ್ತಿಲ್ಲ. ಯಾಕಂದರೆ ಪರಶುರಾಮ ಆಗಿದ್ದರೆ ಅದು ವಿಷ್ಣುವಿನ ಒಂದು ಅವತಾರ. ಸೊ ಆ ಥರ ಆಗಿದ್ರೆ ನಮಗೆ ಬಹಳ ಅಪರೂಪವಾಗಿ ಇದೊಂದು ಮೂರ್ತಿ ಕಾಣಿಸುತ್ತೆ ನಮಗೆ. ಸೊ ಇದು ಕೂಡ ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿರುವಂಥದ್ದು. ಅದೇ ಹಸ್ತ ತುಂಡಾಗಿದೆ. ಸೊ ಅದ್ರ ಪಕ್ಕದಲ್ಲಿ ದೇವಿಯ ಇನ್ನೊಂದು ಶಿಲ್ಪ ಇದೆ. ಈಕೆ ಕೂಡ ಚಾಮುಂಡಿ ಅಂತ ಅನಿಸುತ್ತೆ. ಅದೇ ಕೆತ್ತನೆಗಳು ಪೂರ್ಣ ಆಗಿಲ್ಲ. ಆಮೇಲೆ ಇಲ್ಲಿ ಕೆಳಭಾಗದಲ್ಲಿ ಇದೊಂದು ಪೀಠ ಇದೆ.
ಈ ಪೀಠದಲ್ಲಿ ಯಾವ ವಿಗ್ರಹ ಇತ್ತೋ ಗೊತ್ತಿಲ್ಲ ಮೊದಲು, ಆದರೆ ಪೀಠದಲ್ಲಿ ಒಂದು ಶಾಸನ ಇದೆ. ಸೊ ಇದು ಹೊಯ್ಸಳ ವಿಷ್ಣುವರ್ಧನನ ಕಾಲದ ಒಂದು ಶಾಸನ ಈ ಪೀಠದಲ್ಲಿದೆ. ಸೊ ಇದ್ರ ಪಕ್ಕದಲ್ಲಿ ಸಪ್ತಮಾತೃಕೆಯರ ಪ್ಯಾನಲ್ ಇದೆ ಸ್ನೇಹಿತರೆ. ಎಷ್ಟು ಅದ್ಭುತ ಅಂದರೆ ಇಷ್ಟು ಚೆನ್ನಾಗಿರುವಂಥ ಒಂದು ಸಪ್ತಮಾತೃಕೆ ಪ್ಯಾನೆಲ್ಲು ನಾನು ಬೇರೆ ಎಲ್ಲೂ ನೋಡಲಿಲ್ಲ, ಅಷ್ಟು ಅದ್ಭುತವಾಗಿದೆ. ಹಿಂಭಾಗದಲ್ಲಿ ಏನೋ ಒಂದು ಅಲಂಕಾರಿಕವಾಗಿ ಕೊಟ್ಟಿರುವಂಥದ್ದು, ಮತ್ತು ಸಪ್ತಮಾತೃಕೆಯರ ಎರಡೂ ಕಡೆ ಗಣಪತಿ ಮತ್ತು ವೀಣಾಧರಿ ಶಿವ ನೋಡಿ, ಅವರಿಬ್ಬರಿಗೆ ಸಪ್ತಮಾತೃಕೆಯರ ಎರಡು ಕಡೆ ವೀಣಾಧರಿ ಶಿವ ಮತ್ತು ಗಣಪತಿ. ಸೊ ಇವರೆಲ್ಲ ಸೇರಿ ಒಟ್ಟು 9 ಶಿಲ್ಪಗಳಿದಾವೆ ಇಲ್ಲಿ. ಬಟ್ ಸಪ್ತಮಾತೃಕೆಯರು ಅಂದರೆ 7 ಮಾತೃಕೆಯರಿಗೆ ಜೊತೆಗೆ ಶಿವ ಮತ್ತು ಗಣಪತಿ ಸೇರಿ ಒಟ್ಟು 9 ಶಿಲ್ಪಗಳಾಗುತ್ತೆ. ಸೊ ಒಟ್ಟಾಗೆ ಇಲ್ಲಿ ಇಷ್ಟೊಂದು ಶಿಲ್ಪಗಳು ನಾವು ನೋಡ್ತಾ ಇದ್ದೀವಿ. ಎಲ್ಲ ಇಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಸರ್ ತುಂಬ ಧನ್ಯವಾದಗಳು ನಿಮ್ಮ ಗ್ರಾಮಸ್ಥರಿಗೆ ಮತ್ತು ನಿಮಗೆಲ್ಲನೂ. ಸೊ ಹಾಗೆ ಅವ್ರನ್ನೂ ಮಾತಾಡ್ಸೋಣ. ಸೊ ಇಲ್ಲಿ ಶಿರಾ ತುಂಡಾಗಿರೋ ಒಂದು ನಂದಿ ವಿಗ್ರಹ ಕೂಡ ಇದೆ. ಹಾಗೆ ಇದ್ರ ಎಲ್ಲರ ಜೊತೆಗೆ ಇಲ್ಲಿ ಕಾಲಭೈರವನ ಒಂದು ಮೂರ್ತಿ ಇದೆ ಸ್ನೇಹಿತರೆ. ಕಾಲಭೈರವ ಸಾಮಾನ್ಯವಾಗಿ ನಾವು ಶೈವ ದೇವಸ್ಥಾನಗಳಲ್ಲಿ ಕಾಲಭೈರವನ ಮೂರ್ತಿಗಳನ್ನು ನೋಡ್ತೇವೆ. ಇಲ್ಲಿ ಕಾಲಭೈರವ ಮಕರ ಹಿಂಭಾಗದ ಮಕರ ತೋರಣ ಅಥವಾ ಪ್ರಭಾವಳಿ ಕಟ್ಟಾಗಿದೆ. ಸೊ ಆದರೂ ಕೂಡ ನಾವು ಇಲ್ಲಿ ಕಾಲಭೈರವನ ನೋಡ್ಬೋದು. ನೋಡಿ, ತ್ರಿಭಂಗಿಯಲ್ಲಿ ನಿಂತ್ಕೊಂಡಿರುವಂಥದ್ದು ಕಾಲಭೈರವ. ಕೈಯಲ್ಲಿ ಏನೋ ಬ್ರಹ್ಮ ಕಪಾಲ ಮತ್ತು ಇನ್ನೊಂದು ಕಡೆ ತ್ರಿಶೂಲ, ಡಮರುಗ ಇವುಗಳೆಲ್ಲ ನಿಂತ್ಕೊಂಡಿರುವಂಥ ಭಂಗಿಯಲ್ಲಿ. ಮತ್ತು ಸರ್ಪ, ಮತ್ತು ನೋಡಿ ರುಂಡಮಾಲೆ ನೋಡಿ, ಸಣ್ಣ ಸಣ್ಣದಾಗಿ ಆ ರುಂಡಗಳು ನೋಡ್ತಾ ಇದ್ದೀರಾ ನೀವು. ನೋಡಿ, ಇದು ರುಂಡಮಾಲೆ ಅಂತೀವಿ. ಬೇರೆ ಮೂರ್ತಿಗಳಲ್ಲಿ ವೈಜಯಂತಿ ಮಾಲೆ, ಕಾಲಭೈರವನಿಗೆ ರುಂಡಮಾಲೆ. ನೋಡಿ, ಸೊಂಡಕ್ಕೂ ಕೂಡ ಕಟ್ಕೊಂಡಿರೋದು ಕೂಡ ರುಂಡಮಾಲೆನೇ. ನೋಡಿ ರುಂಡಗಳು ನೋಡಿ ನೀವು ಎಷ್ಟು ಚೆನ್ನಾಗಿ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ರುಂಡಮಾಲೆ ಇದು. ಸೊ ರುಂಡಮಾಲೆ ಇದರ ಜೊತೆಯಲ್ಲಿ ನಾವು ಎರಡು ಕಡೆ ಅದೇನು ಮೂರ್ತಿಯ ಎರಡು ಕಡೆ ಈ ಪಿಶಾಚಗಣ, ಈ ಅವರು ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ. ನೋಡಿ ಇವರೆಲ್ಲ ಪಿಶಾಚಗಣಗಳು, ಅವರು ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ ಕಾಲಭೈರವ ನಿಂತಿರೋಂಥ ಒಂದು ಸಂದರ್ಭದಲ್ಲಿ. ಹಾಗೆ ಅದರ ಎದುರುಗಡೆಗೆ ಈ ಕಡೆ ನಾವು ಕುಮಾರ ಅಂದರೆ ಸುಬ್ರಹ್ಮಣ್ಯ, ನವಿಲಿನ ಮೇಲೆ ಕುಳಿತಿರೋಂಥ ಸುಬ್ರಹ್ಮಣ್ಯನ ಕೂಡ ನೋಡ್ತೀವಿ. ದುರದೃಷ್ಟ ಅಂದರೆ ಇಲ್ಲಿರೋಂಥ ಎಲ್ಲ ಶಿಲ್ಪಗಳು ಕೂಡ ಭಗ್ನ ಆಗಿದ್ದಾವೆ ಸ್ನೇಹಿತರೆ. ಇಲ್ಲಿನ ಒಂದು ವೀರಗಲ್ಲಿನ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಅಷ್ಟು ವಿಶೇಷವಾಗಿರುವಂಥ ಒಂದು ವೀರಗಲ್ಲು. ನೋಡಿ, ಈ ವೀರಗಲ್ಲು ಈ ಊರಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಂಥ ಒಬ್ಬ ವೀರನ ಒಂದು ಕಥೆಯನ್ನು ಈ ಒಂದು ವೀರಗಲ್ಲು ಹೇಳುತ್ತೆ. ಈ ವೀರಗಲ್ಲಿನಲ್ಲಿ ನಮಗೆ ಶಾಸನ ಕೂಡ ಇದೆ. ಇದು ಸುಮಾರು ಒಂದು 4.5 ಅಡಿ ಎತ್ತರ ಇರುವಂಥ ಒಂದು ಶಾಸನ ಇದು. ನೋಡಿ, ಈ ಶಾಸನದ ಪ್ರಕಾರ ಇದನ್ನು ಹೊಯ್ಸಳ 3ನೇ ಬಲ್ಲಾಳನ ಕಾಲದಲ್ಲಿ ಹಾಕ್ಸಿರುವಂಥದ್ದು. ಅಂದರೆ ಅದರಲ್ಲಿ ವರ್ಷ ಕೊಟ್ಟಿಲ್ಲ, ಆದರೆ 3ನೇ ಬಲ್ಲಾಳನ ಹೆಸರಿದೆ ಇದರಲ್ಲಿ. ಅಂದರೆ ಸಂವತ್ಸರವನ್ನು ನೋಡಿ ನಾವು 3ನೇ ಬಲ್ಲಾಳನ ಕಾಲಕ್ಕೆ ಇದನ್ನು ಹೋಲಿಸ್ಬೋದು. ನೋಡಿ, ಇದರಲ್ಲಿ ಕೊಟ್ಟಿರುವಂಥ ಮಾಹಿತಿ ಏನು ಅಂದರೆ, ನೋಡಿ ಅದು ನಮಗೆ ಡಾಕ್ಯುಮೆಂಟ್ ಆಗಿದೆ. ಇದು ನಮಸ್ತುಂಗ ಶಿರಸ್ತುಂಬಿ ಚಂದ್ರ ಚಾಮರ ಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲ ಸಂಭಾಯ ಶಂಭವೇ ಶ್ರೀಮನ್ ಮಹಾಮಂಡಲೇಶ್ವರಂ ದ್ವಾರಾವತಿ ಪುರವರಾಧೀಶ್ವರ ಯಾದವ ಕುಲಾಂಬರ ದ್ವಿಮಣಿ ಸಮ್ಯಕ್ಯ ಚೂಡಾಮಣಿ ಮಲೆಮಲೆ ರಾಜ ಮಲೆ ಪರೊಳ್ಗಂಡ ಕದನ ಪ್ರಚಂಡ ಶನಿವಾರ ಸಿದ್ಧಿ ಗಿರಿದುರ್ಗಮಲ್ಲ ಚಲದಂಕರಾಮ ನಿಶಂಕ ಪ್ರತಾಪ ಚಕ್ರವರ್ತಿ ಹೊಯ್ಸಳ ವೀರ ನಾರಸಿಂಗ ದೇವನ ರಾಜ್ಯದಲ್ಲೂ ಆತನ ಮಗನ ಹೆಸರು ಇರಬೇಕಿಲ್ಲಿ. ಹೊಯ್ಸಳ ನರಸಿಂಹ ಅಂದರೆ 3ನೇ ನರಸಿಂಹ ತಿರುವಣ್ಣಾಮಲೈ ರಾಜ್ಯ ಗೆಯ್ಯುತ್ತಿರಲು, ಅಂದರೆ 3ನೇ ನರಸಿಂಹನ ಮಗ 3ನೇ ವೀರಬಲ್ಲಾಳ ತಿರುವಣ್ಣಾಮಲೆಯಿಂದ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ವೀರಗಲ್ಲನ್ನು ಹಾಕ್ಸಿರುವಂಥದ್ದು. ಏನು ಅಂದರೆ, ಮೂಗಡೆಯ ಗದ್ದೆಯಲ್ಲಿ ಬೀಕನಹಳ್ಳಿಯ ಬಸವನ ಮಗ ತೊಳುವ ನಾಗಯ್ಯನವನು ಯುದ್ಧ ಮಾಡಿ ಈ ಊರಿಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ. ಈ ವೀರಗಲ್ಲನ್ನು ಮಾಡಿರುವಂಥದ್ದು ಬಸವನಹಳ್ಳಿಯ ನಾಗೋಜನ ಮಗ ವೀರೋಜ ಅಂದರೆ ಆಚಾರಿ, ಆತ ಒಂದು ಮಾಡಿಸಿರುವಂಥ ಒಂದು ವೀರಗಲ್ಲು ನೋಡಿ. ಅಷ್ಟು ಅದ್ಭುತವಾಗಿದೆ. ಕೆಳಭಾಗದಲ್ಲಿ ವೀರವೇಷದಿಂದ ನಾಗಯ್ಯ ಹೋರಾಡ್ತಾ ಇರುವಂಥದ್ದು, ಶತ್ರುವಿನ ಸಂಹಾರ ಮಾಡಿ ಆತನ ತಲೆ ಮೇಲೆ ಕಾಲನ್ನು ಆತನ ಕೆಳಭಾಗದಲ್ಲಿ ಆತನ ಶವ ಬಿದ್ದಿದೆ ನೋಡಿ. ಅಲ್ಲಿ ನಿಂತ್ಕೊಂಡು ಈ ನಾಗಯ್ಯ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಯುದ್ಧವನ್ನು ಮಾಡಿ ಕೂಡ ಆತ ಪ್ರಾಣವನ್ನು ಬಿಟ್ಟಿದ್ದಾನೆ. ಪ್ರಾಣವನ್ನು ಬಿಟ್ಟ ಮೇಲೆ ಆತನನ್ನು ಸ್ವರ್ಗಾರೋಹಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಪ್ಸರೆಯರು. ಕಬ್ಬಿನ ಜಲ್ಲೆಯನ್ನು ಹಿಡಿದು ಚಾಮರವನ್ನು ಬೀಸ್ತಾ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೇಲ್ಭಾಗದಲ್ಲಿ ಆತನಿಗೆ ಮೋಕ್ಷ ಸಿಗಲಿ ಅಂತ ಶಿವಪೂಜೆಯಲ್ಲಿ ಆತನನ್ನು ಪಾಲ್ಗೊಳ್ಳುವಾಗೆ ಮಾಡಿದ್ದಾರೆ. ಸೊ ಇದಿಷ್ಟು ಈ ಒಂದು ವೀರಗಲ್ಲಿನ ಒಂದು ಮಾಹಿತಿ. ಹಾಗೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ವೀರಗಲ್ಲಿದೆ. ಸೊ ಇದರಲ್ಲೂ ಕೂಡ ನಮಗೆ ಆ ಒಂದು ಯುದ್ಧದ ಒಂದು ಚಿತ್ರಣ ಸಿಗುತ್ತೆ. ಕುದುರೆಗಳ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ. ಕೆಳಭಾಗದಲ್ಲಿ ಒಬ್ಬ ಸತ್ತು ಬಿದ್ದಿದ್ದಾನೆ. ಈ ಭಾಗದಲ್ಲಿ ಕತ್ತಿ ಬರ್ಜಿಗಳನ್ನು ಇಟ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಕೂಡ ಸತ್ತಿರೋ ವೀರನನ್ನು ಸ್ವರ್ಗಾರೋಹಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಪ್ಸರೆಯರು. ಮೇಲ್ಭಾಗದಲ್ಲಿ ಆತನಿಗೆ ಮೋಕ್ಷ ಸಿಗೋ ಥರ
ಚಿತ್ರಣವನ್ನು ಮಾಡಿದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಇಲ್ಲಿನ ಶಿಲ್ಪಗಳು ಅದ್ಭುತ, ಏನೋ ಒಂದು ಮ್ಯೂಸಿಯಂ ಅಂತಲೇ ಹೇಳ್ಬೋದು. ಅಷ್ಟೊಂದು ವಿಗ್ರಹಗಳು ಈ ಒಂದೇ ಜಾಗದಲ್ಲಿ ಸಂರಕ್ಷಣೆ ಮಾಡಲ್ಪಟ್ಟಿವೆ. ಇದನ್ನು ನೀಟಾಗಿ ಸಂರಕ್ಷಣೆ ಮಾಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ. ಇಲ್ಲಿನ ಗ್ರಾಮಸ್ಥರೇನು ಅಂದರೆ ಅವ್ರ ಮನೆಯಲ್ಲಿ ಒಡೆದೋಗಿರೋ ಫೋಟೋಗಳು, ಒಡೆದೋಗಿರೋ ಏನು ಬಳಪದ ಕಲ್ಲಿನ ವಿಗ್ರಹಗಳು ಎಲ್ಲ ತಗೊಂಬಂದು ಇಲ್ಲೇ ಇದರಿಂದ ಇಲ್ಲಿರೋಂಥ ಹೊಯ್ಸಳ ಶಿಲ್ಪಗಳು ಕೂಡ ಹಾನಿಯಾಗುತ್ತೆ. ಅದನ್ನೆಲ್ಲ ಮೊದಲು ಅವರು ತಡಿಬೇಕು. ನೋಡಿ, ಇವೆಲ್ಲ ನಂತರ ತಂದಿಟ್ಟಿರುವಂಥದ್ದು. ಇಲ್ಲಿ ನೋಡಿ ಎಷ್ಟೊಂದು ಫೋಟೋಗಳು ಇಟ್ಟಿದ್ದಾರೆ. ಈ ಥರ ಎಲ್ಲ ಮಾಡಬಾರ್ದು. ಯಾಕಂದರೆ ನಮ್ಮ ಹೊಯ್ಸಳ ಶಿಲ್ಪಿಗಳನ್ನ ಉಳಿಸ್ಕೋಬೇಕು ಅಂದರೆ ಇದನ್ನೆಲ್ಲ ನಾವು ತಡೆಗಟ್ಟಬೇಕಾಗುತ್ತೆ. ಸ್ನೇಹಿತರೆ, ಗ್ರಾಮಸ್ಥರಾಗಿರೋ ನಿತಿನ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ನಿತಿನ್ ಅವರೇ. ನಮಸ್ತೆ. ನಿತಿನ್ ಅವರೇ, ತುಂಬಾ ಖುಷಿ ಆಯ್ತು ಇಷ್ಟೊಂದು ವಿಗ್ರಹಗಳನ್ನ ಇಲ್ಲಿ ನೀವು ಸಂರಕ್ಷಣೆ ಮಾಡಿ ಇಟ್ಕೊಂಡಿದ್ದೀರಾ. ಮತ್ತೆ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, ಈ ತರ ಶೆಡ್ ಅಲ್ಲಿ ಇದೆ. ಅಲ್ಲಿ ಓಪನ್ ಶೆಡ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಸಂರಕ್ಷಣೆ ಕುರಿತು ಸ್ವಲ್ಪ ಮಾತಾಡ್ಬೇಕು ನೀವು. ಮೊದಲು ದೇವಸ್ಥಾನ ಹೇಗಿತ್ತು ಇಲ್ಲಿ ಇದ್ದಿದ್ದು? ಸರ್, ದೇವಸ್ಥಾನ ತುಂಬಾ ಹಳೆದಾಗಿತ್ತು. ಬಟ್ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿಲ್ಲ. ಊರಿಂದ ಎಲ್ಲ ದುಡ್ಡು ಎತ್ತಿ ಜೀರ್ಣೋದ್ಧಾರ ಮಾಡಾದ್ಮೇಲೆ ಉಳಿದಿದ್ದ ಎಲ್ಲ ಶಿಲ್ಪಿಗಳು, ಹಳೆ ಶಿಲ್ಪಿ ಸುಮಾರು ಒಂದು 900-1000 ವರ್ಷ ಹಿಂದಿದ್ದಿರಲ್ಲ ಫುಲ್ ಶಿಲ್ಪಿಗಳು, ಅದನ್ನು ತಂದಿಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಒಂದು ಶೆಡ್ ಮಾಡಿ ಸದ್ಯಕ್ಕೆ, ಮುಂದಕ್ಕೆಲ್ಲ ಮುಂದ್ಗಡೆ ಎಲ್ಲ ಒಂದು ಶೆಡ್ ಮಾಡಿ ಸ್ಥಾಪನೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಖಂಡಿತ. ಯಾಕಂದರೆ ಇವೆಲ್ಲ ಒಂದು 900 ವರ್ಷಗಳ ಇತಿಹಾಸ ಇರುವಂಥ ಶಿಲ್ಪಗಳು. ಸೊ ಈ ರೀತಿಯಾಗಿ ಓಪನ್ ಶೆಡ್ಡಲ್ಲಿ ಇಡೋ ಬದಲು ನೀಟಾಗಿ ಒಂದು ಕಟ್ಟೆ ಥರ ಕಟ್ಟಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಒಂಥರ ಮ್ಯೂಸಿಯಂ ಥರ ಚೆನ್ನಾಗಿರುತ್ತೆ. ಸೊ ಹಾಗೆ ಊರವರೆಲ್ಲ ಸಹಕಾರ ಇದೆಯಾ ಇದಕ್ಕೆಲ್ಲನೂ? ಸೊ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಸೊ ನಿತ್ಯ ಪೂಜೆಗಳು ನಡೀತಾ ಇದೆ. 2 ಟೈಮ್ಸ್ ಸಂಜೆ ಬೆಳಿಗ್ಗೆ ನಡೆಯುತ್ತೆ ಸರ್. ಸರಿ ನಿತಿನ್ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನೋಡಿದ್ರಲ್ಲ, ಬೀಕನಳ್ಳಿಯ ಕಲ್ಲೇಶ್ವರ ಮಲ್ಲೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಸಂರಕ್ಷಣೆ ಮಾಡಿರುವಂಥ ಹೊಯ್ಸಳ ಶಿಲ್ಪಗಳನ್ನು ನೋಡಿ. ಇದು ಮಲ್ಲೇಶ್ವರ ದೇವಸ್ಥಾನ ಅಂದರೆ ಇತ್ತೀಚೆಗೆ ಜೀರ್ಣೋದ್ಧಾರ ಆಗಿದೆ. ಆದರೆ ಹೊಯ್ಸಳರ ಕಾಲದ ಕೆಲವು ಕಲ್ಲುಗಳನ್ನು ಪುನರ್ ಬಳಕೆ ಮಾಡ್ಕೊಂಡಿದ್ದಾರೆ. ಈಗ ನೀವು ನೋಡ್ತಾರಂಥ ಕೆಳಭಾಗದಲ್ಲೆಲ್ಲ ಹೊಯ್ಸಳರ ಕಾಲದ ಕಲ್ಲುಗಳವೆಲ್ಲನೂ. ಸೊ ಗ್ರೀನಿಶ್ ಇದೆ. ಸೊ ಇದನ್ನು ಬಳಸ್ಕೊಂಡು ಮಾಡಿದ್ದಾರೆ. ಮತ್ತು ಮೇಲ್ಭಾಗದಲ್ಲೆಲ್ಲ ಹೊಸ ಕಲ್ಲುಗಳನ್ನು ಹಾಕಿದ್ದಾರೆ. ಸೊ ದೇವಸ್ಥಾನದ ಒಳಭಾಗ ವಿಶೇಷ ಏನಪ್ಪ ಅಂದ್ರೆ ಅಲ್ಲೂ ಕೂಡ ಹೊಯ್ಸಳರ ಕಾಲದ್ದೇ ಕಂಬಗಳನ್ನು ಬಳಸ್ಕೊಂಡು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಹಳೆ ಕಾಲದನ್ನು ಉಳಿಸ್ಕೊಂಡು ಹೊಸದನ್ನು ಮಾಡುವಂಥ ಒಂದು ಕರ್ತವ್ಯವನ್ನು ಮಾಡಿದ್ದಾರೆ. ಆದರೆ ಕೆಲವು ಕಡೆ ಏನು ಮಾಡಿದ್ದಾರೆ, ಎಲ್ಲ ಕಿತ್ತು ಬಿಸಾಕಿ ಹೊಸ ದೇವಸ್ಥಾನ ಕಟ್ಬಿಟ್ಟಿರ್ತಾರೆ ಸ್ನೇಹಿತರೆ. ಆದರೆ ಇಲ್ಲಿ ಪರಿಸ್ಥಿತಿ ತುಂಬ ಚೆನ್ನಾಗಿದೆ. ನೋಡಿ, ದೇವಸ್ಥಾನ ಜೀರ್ಣೋದ್ಧಾರ ಆದರೂ ಕೂಡ ಹಳೆ ಕಂಬಗಳನ್ನು ಉಳಿಸ್ಕೊಂಡಿದ್ದಾರೆ. ನೋಡಿ, ಇದು ನವರಂಗ. ನೋಡಿ, ನವರಂಗದಲ್ಲಿ 4 ಕಂಬಗಳು. ಸೊ ಇದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಅದೇ ಪಾಲಿಷ್ ಮಾಡಿದ್ದಾರೆ. ಕೆಳಭಾಗಕ್ಕೆ ಮತ್ತೆ ಇನ್ನೊಂದು ಆಸರೆ ಕೊಟ್ಟು ಸ್ವಲ್ಪ ಹೈಟ್ ಮಾಡಿದ್ದಾರೆ. ಮತ್ತು ಈ ಗೋಡೆಗಳಲ್ಲಿ ಅರ್ಧ ಕಂಬಗಳು ಕೂಡ ನಾವು ಕಾಣ್ಬೋದು. ಇವೆಲ್ಲ ಹೊಯ್ಸಳರ ಕಾಲದ ಅರ್ಧ ಕಂಬಗಳು. ನವರಂಗದಲ್ಲಿ 4 ಕಂಬಗಳು. ನೋಡಿ, ಇಲ್ಲಿರುವಂಥದ್ದು ಮಲ್ಲೇಶ್ವರ. ಮತ್ತು ಇಲ್ಲಿ ನಂದಿ ಕೂಡ ಮೂಲ ಮೂರ್ತಿಯನ್ನೇ ಉಳಿಸ್ಕೊಂಡಿದ್ದಾರೆ. ಯಾಕಂದರೆ ಅಷ್ಟು ಸುಸ್ಥಿತಿನಲ್ಲಿದೆ. ಸೊ ನಂದಿಯನ್ನು ನೋಡೋಣ ಯಾವ ಥರ ಇದೆ ಅಂತ. ನೋಡಿ, ತುಂಬ ಚೆನ್ನಾಗಿದೆ ನಂದಿ. ತುಂಬ ಅದ್ಭುತವಾಗಿದೆ, ತುಂಬ ಸುಂದರವಾಗಿ ಇರುವಂಥ ನಂದಿ. ಸೊ ಅದರ ಮುಂಭಾಗ ಗರ್ಭಗುಡಿಯಲ್ಲಿ ಮಲ್ಲೇಶ್ವರ. ನೋಡಿ, ಮಲ್ಲೇಶ್ವರ. ಈ ದೇವಸ್ಥಾನದ ಮತ್ತೊಂದು ಪ್ರಮುಖ ಆಕರ್ಷಣೆ ಏನಪ್ಪ ಅಂದರೆ ಇಲ್ಲಿನ ನವರಂಗದ ಮಧ್ಯದ ವಿಧಾನ ಅಂದರೆ ಭುವನೇಶ್ವರಿನಲ್ಲಿ ಇರುವಂಥ ನಾಟ್ಯ ಶಿವ ಅಂದರೆ ತಾಂಡ ಶಿವ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಈ ಎಷ್ಟು ಅದ್ಭುತವಾದ ಕೆತ್ತನೆ ಅಂತ ಹೇಳಿದ್ರೆ ಆ ಹೊಯ್ಸಳರ ಕಲೆಯೆಲ್ಲ ಇಲ್ಲಿ ಎದ್ದು ನಮಗೆ ಕಾಣಿಸ್ತಾ ಇದೆ. ನೋಡಿ, ಅಂಥ ಕೆತ್ತನೆಯನ್ನು ಈ ಒಂದು ಪ್ಯಾನಲ್ನಲ್ಲಿ ಮಾಡಿದ್ದಾರೆ. ನೋಡಿ, ಶಿವತಾಂಡವ ಅಥವಾ ಶಿವನ ನೃತ್ಯ. ನೋಡಿ, ವಾದ್ಯಗಳನ್ನು ನುಡಿಸ್ತಾ ಇರೋರು, ನಂದಿ, ಮತ್ತು ನೃತ್ಯವನ್ನು ಮಾಡ್ತಾ ಇರೋವಂಥ ಒಬ್ಬ ಸ್ತ್ರೀ, ಮತ್ತು ಶಿವ ತಾಂಡವ ಅಂದರೆ ಕೈಯಲ್ಲಿ ಸರ್ಪ, ತ್ರಿಶೂಲ, ರುಂಡ ತ್ರಿಶೂಲ, ಮಾಲೆ, ಅಂಕುಶ ಇವೆಲ್ಲ ಇಟ್ಕೊಂಡು ಶಿವ ತಾಂಡವ ನೃತ್ಯವನ್ನು ಮಾಡ್ತಾ ಇದ್ದಾನೆ. ಸ್ನೇಹಿತರೆ, ನೀವು ನೋಡಿದ್ದು ಈ ವಿಡಿಯೋದಲ್ಲಿ ಹೊಯ್ಸಳ ಶಿಲ್ಪಗಳು ಮತ್ತು ಮಲ್ಲೇಶ್ವರ ದೇವಸ್ಥಾನ. ಮತ್ತು ಇದ್ರ ಪಕ್ಕದಲ್ಲಿ ಇನ್ನೊಂದು ಕಲ್ಲೇಶ್ವರ ಅಂತಿದೆ. ಅದರೊಳಗೂ ಕೂಡ ಒಂದು ಅದರ ಕೂಡ ಒಂದು ಲಿಂಗ ಇದೆ, ಕಲ್ಲೇಶ್ವರ ಲಿಂಗ. ಅಂದರೆ ಇವೆಲ್ಲ ದೇವಸ್ಥಾನ ತುಂಬ ದುಸ್ಥಿತಿನಲ್ಲಿ ಇದ್ದಿದ್ದರಿಂದ ಗ್ರಾಮಸ್ಥರು ತುಂಬ ಸುಸ್ಥಿತಿಯಾಗಿ ಇದನ್ನು ಜೀರ್ಣೋದ್ಧಾರ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅವ್ರಿಗೆಲ್ಲ ನಾವು ಧನ್ಯವಾದಗಳನ್ನು ಹೇಳೋಣ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವೇನಾದರೂ ಚಿಕ್ಕಮಗಳೂರಿಗೆ ಬಂದರೆ ಚಿಕ್ಕಮಗಳೂರಿಂದ ಬರೀ ಒಂದು 4 ಕಿಲೋಮೀಟ್ರ್ ದೂರದಲ್ಲಿರೋ ಈ ಬೀಕನಹಳ್ಳಿಗೆ ಬನ್ನಿ. ಹೊಯ್ಸಳರ ಕಾಲದಿಂದನೂ ಅಸ್ತಿತ್ವದಲ್ಲಿರುವಂಥ ಒಂದು ಊರಿದು. ಸೊ ಈ ಊರು ಸುತ್ತಮುತ್ತ ಏನೋ ಹಂಪಾಪುರ ಅಂತಿದೆ, ಅಲ್ಲೂ ಕೂಡ ಒಂದು ವಿರೂಪಾಕ್ಷೇಶ್ವರ ದೇವಸ್ಥಾನ ಇದೆ. ಚಿಕ್ಕಮಗಳೂರು ಸುತ್ತಮುತ್ತ ಅಂತೂ ಒಂದು ವಾರ ಬೇಕು ನೋಡೋದಕ್ಕೆ, ಅಷ್ಟೊಂದು ಹೊಯ್ಸಳರ ದೇವಸ್ಥಾನಗಳಿದ್ದಾವೆ. ಸೊ ದಯವಿಟ್ಟು ಚಿಕ್ಕಮಗಳೂರಿಗೆ ಬಂದರೆ ನೀವೇನಾದರೂ ಈ ಊರಿಗೂ ಬಂದು ಇಲ್ಲಿನ 2 ದೇವಸ್ಥಾನಗಳನ್ನು ನೋಡಿ. ಊರು ಮಧ್ಯಾಹ್ನ ಇದ್ದಾವೆ 2 ಶೈವ ದೇವಸ್ಥಾನಗಳು. ಹಾಗೆ ಹಿಂಭಾಗದಲ್ಲಿರುವಂಥ ಶಿಲ್ಪಗಳನ್ನು ಕೂಡ ನೋಡಿ. ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.